ರಾಜ್ಯದ ಮುಖ್ಯಮಂತ್ರಿ ಆದ ಮೇಲೂ ಅವರು ಆ ಖಯಾಲಿಯನ್ನು ಬಿಟ್ಟಿಲ್ಲ. ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟರ್ ಅಂಟಿಸೋದು ಬಿಡ್ತಾರೆ ಅಂತ ಅಂದಿದ್ದೆ. ಕಾಂಗ್ರೆಸ್ ಪೋಸ್ಟರ್ ವಾರ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು 46 ಎಕರೆ 40 ವರ್ಷಗಳ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆ. ಬೆಂಗಳೂರಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮ್ಮ ಬೆಂಬಲಿಗರಿಗೆ ಹೇಳಿ ಪೋಸ್ಟರ್ ಹಾಕಿ ಪ್ರಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಒಂದು ಸ್ಟ್ಯಾಂಡರ್ಡ್ ಬೇಡವಾ ಅಂತೇಳಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದು ನಂದು ಬಿಟ್ಟುಬಿಡಿ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ಅನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸ್ರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಕುಟುಂಬದವ್ರನ್ನ ಫೋಟೋ ಎಲ್ಲ ಹಾಕಿ ಇದು ವಿಕೃತ ಮನಸ್ಸು. ಅದು ಅಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು. ಇದು CM DK ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಕೌಂಟ್ರು. 100 ಎಕರೆ ತಗೊಂಡಿದ್ದಾರೆ ಅಂತೇಳೆಲ್ಲ ಹಾಕ್ತಾ ಇದ್ದಾರೆ. ಸುಮ್ಮನೆ ಅವ್ರು ಹಾಕಿಬಿಟ್ರೆ ಯಾವುದೂ ಆಗೋದಿಲ್ಲ. ನಾನು 40 ವರ್ಷಗಳ ಹಿಂದೆ ಕಷ್ಟಪಟ್ಟು 46 ಎಕರೆ ಜಮೀನನ್ನು ಅಲ್ಲಿ ತೊಗೊಂಡಿದ್ದೆ. ಇನ್ನು ಅನಿತಾ ಮೇಡಮ್ ಅವ್ರದ್ದು ಕೂಡ ಅಲ್ಲಿ ಒಂದು 36-37 ಎಕರೆ ಜಮೀನಿದೆ. ಅದನ್ನು ಅವ್ರು ಕೊಂಡ್ಕೊಂಡಿದ್ದಾರೆ. ಯಾವನೋ ಬಂದು ಸುಮ್ಮನೆ ಪೋಸ್ಟ್ರಲ್ಲಿ ನಂದಿದು ಜಮೀನು ಕೊಟ್ಬಿಡಿ ಅಂದರೆ ಕೊಡೋದಕ್ಕಾಗತ್ತಾ? ಅವ್ರು ಕೊಂಡ್ಕೊಂಡಿರೋ ಜಮೀನದು. ನಾನು ಕೂಡ ಕಷ್ಟಪಟ್ಟು ಶ್ರಮಪಟ್ಟು ಕೊಂಡ್ಕೊಂಡಿರುವಂತಹ ಭೂಮಿ. ಅದು ಕೂಡ ಈಗಲ್ಲ, 40 ವರ್ಷಗಳಿಂದ ನಾನು ಕೊಂಡ್ಕೊಂಡಿರುವಂಥದ್ದು. ಮುಖ್ಯಮಂತ್ರಿಗಳಾದ ಮೇಲೆ DK ಶಿವಕುಮಾರ್ ಅವರು ಬದಲಾಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ಖಯಾಲಿ ಬಿಟ್ಟಿಲ್ಲ ಅಂಥೇಳಿ ಅವ್ರ ಬಗ್ಗೆ ಕೂಡ ವ್ಯಂಗ್ಯವಾಡಿದ್ದಾರೆ. ಇದು ಬಿಡದಿ ಟೌನ್ಶಿಪ್ಗೆ ರೈತರು ವಿರೋಧಿಸಿ ಏನು ಹೋರಾಟವನ್ನು ಶುರು ಮಾಡಿದ್ದಾರೆ, ಆ ಹೋರಾಟದ ಎಫೆಕ್ಟ್ ಈಗ ಅದರ ಎಫೆಕ್ಟು ಪೋಸ್ಟರ್ ವಾರ್ಗೆ ಬಂದು ನಿಂತಿದೆ. ಆ ಪೋಸ್ಟರ್ ವಾರ್ಗೆ ಕೌಂಟರ್ಗಳಾಗ್ತಾ ಇದ್ದಾವೆ. BJP ನಿಯೋಗ ಕೂಡ ಇವತ್ತು ಅಲ್ಲಿಗೆ ಹೋಗುತ್ತೆ ಅಂತೇಳಿ ಮಾಹಿತಿ ಇದೆ. BJPಯ ವಿರುದ್ಧವೂ ಪೋಸ್ಟರ್ ವಾರ್ ನಡೀತಾ ಇದೆ. ಅನಿತಾ ಕುಮಾರಸ್ವಾಮಿ ಅವರ ವಿರುದ್ಧ, JDS ನಾಯಕರ ವಿರುದ್ಧ, ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಪೋಸ್ಟರ್ ವಾರ್ ನಡೀತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.